ಚಾನಲ್ ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್. ಶಿವಂತ ಭಯಂಕರವಾಗೈತೆ, ಮುಖ ತೊಳೆದಿರಾ. ನಾನಂತೂ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರ ಹೆವಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೆ ಬೆಳಗ್ಗೆಯಿಂದಾನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರ ಮನೇಲೂ ಟಿಫನ್ ಅಂದ್ರೆ ಚಿತ್ರಾನ್ನ, ದೋಸೆ, ಪೂರಿ, ಪೊಂಗಲು, ಇಡ್ಲಿ, ವಡೆ ಈ ತರ ಮಾಡ್ತಾರೆ ಫ್ರೆಂಡ್ಸ್. ನಾನೊಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಅಲ್ಲ, ಇದು ಸೈಡ್ ಇರಬೇಕು, ಇದು ಬೇಕು. ಗೋರಿಕಾಯಿ ಬಾತ್ ಫ್ರೆಂಡ್ಸ್. ಒಂದೇ ಒಂದ್ಸಲ ನಾನು ಪ್ರಯೋಗ ಮಾಡಿದ್ದೆ, ಸಖತ್ತಾಗಿತ್ತು, ಅಡಿಕ್ಟ್ ಆಗ್ಬಿಟ್ಟಿದೆ. ಸೋನಾ ಮುಸ್ರಿ ಅಕ್ಕಿ ಇರ್ಲಿ ಮನೇಲಿ, ತರ್ಲಿ, ಆಮೇಲೆ ಈ ರೆಸಿಪಿನ ಮಾಡೋಣ ಅನ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಫೈನಲ್ ನಮ್ಮನೆ ಸೋನಾ ಮುಸ್ರಿ ಅಕ್ಕಿ ಐತಲ್ಲ, ಅದಕ್ಕೆ ಅನ್ನ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮನೆ ಸ್ಪೆಷಲೇ ಗೋರಿಕಾಯಿ ಬಾತ್ ಫ್ರೆಂಡ್ಸ್. ವಾಂಗಿ ಬಾತ್ ತರನೇ, ಅದಕ್ಕೆ ವಾಂಗಿ ಬಾತ್ ಪುಡಿ ಪ್ಯಾಕೆಟ್ ತಗೊಂಡಿದ್ದೀನಿ. ಅದಕ್ಕೂ ಮುಂಚೆ ಶುಂಠಿ ಲವಂಗ ಟೀ ರೆಡಿ ಆಗ್ತೈತೆ. ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗ್ತೈತೆ ಅಡಿಗೆ ಮಾಡಕ್ಕೆ ಅಂತ ಅನ್ಬಿಟ್ಟು ಮೊದಲು ನಮ್ ಡೇನ ಟೀ ಇಂದ ಸ್ಟಾರ್ಟ್ ಮಾಡುವ, ಆಮೇಲೆ ವಾಂಗಿ ಬಾತ್ ಬರುವ. ಸರ್ವರ್ ಹೋಗಕ್ಕೂ ಟೀನೇ ಮುದ್ದಾಗ್ಬಿಟ್ಟಿದೆ ನಮ್ಗೀಗ. ಸರಿಯಪ್ಪ, ಕಪ್ಪಲ್ ಟೀ ಕೊಡುವ. ಗುಡ್ ಮಾರ್ನಿಂಗ್ ಟಾಮ್ಸಿ, ಟೀ ಕುಡಿತಿ? ಆ ಮಾಡು ಮಾಡು ಮಾಡು. ಬಿಸಿಗೆ ಭಯ ಪಡ್ತಾವನೆ ಅವನ್. ಬಿಸ್ಕೆಟ್ ತಿಂದ ಸಾಕು, ಆಮೇಲೆ ಚೀಚಿ ಸರ್ ತಿನ್ವೀರಪ್ಪ ನೀನು. ಚಿಕನು ಎಷ್ಟು ಇಲ್ಲ ಕುತ್ಕೋತಾನಪ್ಪಿ. ಅವಿಸಿಟ್ಟಿ ವಾರ ಒಪ್ಪತ್ತು ಏನಿಲ್ಲ, ಯಾವ ವಾರ ಬೇಡ ನಾನು ತಿನ್ನಲ್ಲ ಸೋಮವಾರ ಅನ್ನಂಗಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಚೆನ್ನಾಯ್ತ ಟೀ? ನಾನು ಟೀ ಮತ್ತೆ 2 ಬಿಸ್ಕೆಟ್ ಇಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ನಮ್ಮ ಎನರ್ಜಿ ಬೂಸ್ಟರ್, ಮಾರ್ನಿಂಗ್ ಎನರ್ಜಿ ಬೂಸ್ಟರ್. ನೀನ್ ಆಗ್ಲೇ ತಿಂದಿದ್ಯಾ? ವೇಟ್ ಮಾಡು ಟಾಮ್ಸಿ. ಬೆಳಗ್ಗೆ ಬೆಳಗ್ಗೆ ಅಲಾರಾಮ್ ಅನ್ಕೋಬಿಟ್ಟವ್ ನೀವು ವಾಯ್ಸ್ನ. ಹೋಗ್ತೇನೆ ಇಷ್ಟ ಬೇಗ ಕುಡ್ದ? ಅದೇನ್ ಹೊಟ್ಟೆನ ಏನಪ್ಪ ಕೊಬ್ಬಣನ ಬಿಸಿ ಹಂಗೂ ಕನ್ನಂಬಡಿ ಕಟ್ಟೆ ಒಂದು ಕನ್ನಂಬಡಿ ಕಟ್ಟೆ ಚಿಚ್ಚಿ ಮಾವುತೂರು ಕೆರೆ, ನಮ್ಮೂರು ಮಾವುತೂರು ಕೆರೆ ಹೊಡಿದ್ಯಾ? ಮಾವುತೂರು ಕೆರೆ ಹೊಟ್ಟೆ. ಹಂಗಾರೆ ಮೀನು ಮೊಸಳೆಲ್ಲ ಇದಾವ ಎಲ್ಲ ಏನ್ ಬೇಕಲ್ಲ. ಈ ತರ ಬಿಲ್ಡಪ್ ಮಾತುಗಳಿಗೆ ನನ್ ಗಂಡ ಏನ್ ಕಮ್ಮಿ ಇಲ್ಲ ಫ್ರೆಂಡ್ಸ್. ಮಾವುತೂರು ಕೆರೆ ಇದ್ದಂಗೆ ಅಂತ ಹೊಟ್ಟೆ. ಇವತ್ತು ವಾರದ ದಿನನೇ ಬಟ್ಟೆ ಒಗಿಬೇಕು ಫ್ರೆಂಡ್ಸ್. ಅದಕ್ಕೆ ನಾನು ಅಡ್ಗೆ ಮಾಡ್ಕೊಂಡೆ, ಇವಾಗ ಟಿಫನ್ ಮಾಡ್ಕೊಂಡೇನೆ ಬಟ್ಟೆ ಒಕ್ಕೋಬೇಕು. 10 ಗಂಟೆ ಮೇಲೆ ಒಕ್ಕೊಳ್ಳೋಣ ಅಂತಿದ್ದೆ, ಬಿಸಿಲು ಬರ್ತೈತೆ ಅನ್ಬಿಟ್ಟು. ಶಿವ ಮತ್ತೆ ಅವರೆಲ್ಲ ಮನೆ ಮುಂದೆನೆ ಕೆಲಸ ಮಾಡ್ತಾರೆ. ನೀನೇ ಹೋಗಿತೀಯಾ? ಬೆಳಗ್ಗೆ ಬೆಳಗ್ಗೆ ನನ್ಗೇನಾದ್ರು ಕನ್ಸು ಬಿಡ್ತೈತಾ? ಇವಾಗ ಎಚ್ಚರ ಆಗಿದ್ದೀನ ನಾನು. ಇನ್ನು ಅಪ್ಪಿ ನೀನೇ ಯಾವಾಗ ಕೊಡ್ತೀಯಾ? ಮತ್ತೆ ಈಗ್ಲೇ ಹೋಗಿ ಕೆಲಸ ಮಾಡ್ಬೇಕು. ಅದೇ ಕೆಲ್ಸ ಇನ್ನ 1 ಅವರ್ ಟೈಮ್ ಐತೆ. ಆಗಲ್ಲ, ಮಾಡಕ್ಕಾಗಲ್ಲ. ಗಂಡ ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಖುಷಿ ಪಡ್ಬೇಕು. ನಾನು ಡೌಟ್ ಪಡ್ತಾ ಇದ್ದೀನಿ ಫ್ರೆಂಡ್ಸ್, ಇಲ್ಲೇನೋ ಸಮಸ್ಯೆ ಐತೆ ಅಂತ ನನಗೆ ಡೌಟ್ ಬರ್ತಿದೆ. ಯಾಕ್ಲಾ ಮೊದಲು ಹಾಕ್ಲಾ? ಅವನ್ಗೆ ಬಿಸ್ಕೆಟ್ ಕೊಡ್ತಾ ಇರ್ಬೇಕು 1 ಅವರ್ಗೂನು. ಕೊಡು. ಜಂತುಳು ಆಗ್ತೈತೆ ಹೊಟ್ಟೆಲಿ, ಏನೋ ಪಾಪ ಅಂತ ಸ್ನಾಕ್ಸ್ ಅಂತ ಕೊಡೋದಷ್ಟೇ. ಅದು ಡೈಲಿ ಅದೇ ಕೆಲಸ ಅಲ್ಲ. ಚಿಕನ್ ತಿನ್ವೇರು ಕುತ್ಕೋಗಲ್ಲಿ. ತಲೆ ಬಗ್ಸೋದೆಲ್ಲ ಬೈಯೋದೆಲ್ಲ ಆಕ್ಟಿಂಗ್ ಎಲ್ಲ ಮಾಡ್ತಾನಪ್ಪ ಇವನು. ಬೈಯೋದ್ ಕಲ್ತಾವನೆ, ಎಲ್ಲ ಬುದ್ಧಿ ಐತೆ ಇವನ ಹತ್ರ. ಹೋಗ್ಲಾ? ನಿನ್ನಿಂದ ಒಂದು ಅಳಿಲ್ ಸೇವೆ ಆಗ್ಬೇಕಿತ್ತು. ನೀರ್ ಇಟ್ಕೊಡ್ತೀಯಾ? ಪೈಪಲ್ಲಿ ಪೈಪ್ ಎತ್ಬಿಟ್ಟು ಇಲ್ಲಿ ಹಿಡಿದ್ಬಿಟ್ಟು ಬಿಟ್ಬಿಡು. ಇಲ್ಲಪ್ಪಿ, ನಮ್ಗೆ ಜೋಶ್ ಇದ್ದಾಗೆ ಕೆಲಸ ಮಾಡ್ಬೇಕು. ಸಂಜೆ ಅಂದ್ರೆ ಅಷ್ಟೇ ಆಗಲ್ಲ ಅಂತ ಕೆಲಸ. ಈಗಂದ್ರೆ ಈಗ್ಲೇ ಮಾಡ್ಬೇಕು, ಇವತ್ತಂದ್ರೆ ಇವತ್ತೇ ಮಾಡ್ಬೇಕು. ನಾನ್ ಸುಮ್ ಕೂರೋ ಮಗ ಅಲ್ಲ. ಇಲ್ಲಿ ಫ್ರೆಂಡ್ಸ್ ಒಂದು ರಾಶಿ ಬಟ್ಟೆಗಳು ಗೊತ್ತಿಲ್ಲ ಫ್ರೆಂಡ್ಸ್, ಇದು ಒಗಿತಾನೆ ಇರ್ತೀನಿ, ಆದ್ರೂ ನಮ್ಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಹೆಂಗ್ ರಾಶಿ ಬಟ್ಟೆ ಬಿಡ್ತೈತೆ ಅಂದ್ಬಿಟ್ಟು. ಅಪ್ಪಿ ಹಿಡ್ಕೊಡ್ಬೇಕು, ಕರೆಂಟ್ ಹೋಗ್ಬಿಡ್ತೈತೆ. ಓಕೆ ಫ್ರೆಂಡ್ಸ್, ಈಗ ನಾವು ಗೋರಿಕಾಯಿ ವಾಂಗಿ ಬಾತ್ ಬರುವ. ಸೋನೆ ಮುಸ್ರಕ್ಕಿ ಅನ್ನ ರೆಡಿ ಆಗೈತೆ. ವಾಂಗಿ ಬಾತ್ ಗೋರಿಕಾಯಿ ಇದಾಗಿರೋದ್ರಿಂದ ಗೋರಿಕಾಯಿ ಮತ್ತೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಗೋರಿಕಾಯಿ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಇಲ್ಲಿ ಎಷ್ಟು ಫ್ರೆಶ್ ಆಗೈತೆ. ಇದು ವೇಸ್ಟ್ ಆಗೋಕ್ ಮುಂಚೆ, ಕೊಳ್ತೋಗೋಕ್ ಮುಂಚೆ ನಾವು ಇದ್ರಲ್ಲಿ ಒಂದು ರೆಸಿಪಿ ಕಂಡುಹಿಡಿಯಲೇಬೇಕು. ಓ ಶೆಟ್, ನನ್ನ ಗಂಡಂಗೆ ಒಂದು ಕೆಲಸ ಹೇಳಿದ್ರೆ ನನಗೆ ರಿಟರ್ನ್ ಕೆಲಸ ಹೇಳ್ತಿದ್ದೆ, ಅದಕ್ಕೆ ನಾನೇನು ಹೇಳಕ್ ಹೋಗಲ್ಲ ಫ್ರೆಂಡ್ಸ್. ವಾಂಗಿ ಬಾತ್ ಫ್ರೆಂಡ್ಸ್, ಮೊದಲು ಹುಣಸೆಹಣ್ಣು ನೆನೆಸಿಟ್ಕೊಬಿಡ್ಬೇಕು. ಅದು ನೆನೀತಾ ಇರೋ ಟೈಮಲ್ಲಿ ಇವೆಲ್ಲ ನಾವು ಕಟ್ ಮಾಡಿ ರೆಡಿ ಮಾಡ್ಕೋಬಹುದು. ಸ್ವಲ್ಪ ಲಾಂಗ್ ಪ್ರಾಸೆಸ್ ಫ್ರೆಂಡ್ಸ್ ಇದು. ಅಡುಗೆ ಲಾಂಗಿಲ್ಲ, ಇದು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋದು ಐಟಮ್ಸು. ಹಂಗಾಗಿ ಕೆಳಗೆ ಕೂತ್ಕೊಬಿಡ್ತೀನಿ, ಜಾಸ್ತಿ ಹೊತ್ತು ಅಡುಗೆ ಮೇಲೆ ನಿಂತ್ಕೋಬಾರ್ದು. ಐಟಮ್ಸ್ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ 1 ರೌಂಡ್ ಬಟ್ಟೆ ಒಗೆಯಕ್ಕೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಒಗಿಲ್ಲ ಬಟ್ಟೆನಾ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.
ಒಂದ್ ರೌಂಡ್ ಬಟ್ಟೆ ಒಗೆಕ್ ಹಾಕ್ಬಿಟ್ಟು ನಾನು ಹಾಲಲ್ಲಿ ಕುತ್ಕೊಂಡು ತರಕಾರಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಏನಪ್ಪ ಯಾವಾಗ್ಲೂ ಮೊಬೈಲ್ ನೋಡೋದೇನ ನನ್ನ ಕೆಲಸ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ನನಗೆ ಈ ತರ ಕೆಲಸ ಮಾಡ್ಬೇಕಾದ್ರೇನೆ ನನಗೆ ಮೊಬೈಲ್ ನೋಡೋಕೆ ಟೈಮ್ ಸಿಗೋದು ಫ್ರೆಂಡ್ಸ್. ಒಂದು ಪಾತ್ರೆ ತೊಳಿವಾಗ, ಬಟ್ಟೆ ಜಾಲಿಸುವಾಗ, ಈ ತರ ತರಕಾರಿ ಕಟ್ ಮಾಡುವಾಗ ಈ ಗ್ಯಾಪಲ್ಲೇ ನನಗೆ ಮೊಬೈಲ್ ನನ್ನ ಹತ್ರ ಸಿಗೋದು. ಇನ್ನೆಲ್ಲ ಟೈಮಲ್ಲೂ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಎಡಿಟ್ ಮಾಡ್ತಿರ್ತೀನಿ, ಬಿದ್ದು ಒದ್ದಾಡ್ತಾ ಇರ್ತೀನಿ. 24 ಅವರ್ಸ್ ನನ್ನ ಜೀವನ ನಡೀತಾ ಇರೋದೇ ಮೊಬೈಲಿಂದ. ಹಂಗಾಗ್ಬಿಟ್ಟೈತೆ. ನನಗೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತಾರಲ್ಲ ಫ್ರೆಂಡ್ಸ್, ಅದು ಬೇಕಲ್ಲ. ಅದಕ್ಕೆ ಆ ಗ್ಯಾಪ್ಗಳಲ್ಲಿ ಸಂಧಿಗೊಂದಿಗಳಲ್ಲಿ ಈ ತರ ನನಗೆ ಇಷ್ಟ ಆಗಿರೋ ಚಾನಲ್ಗಳನ್ನ ಹಾಕೊಂಡು ನೋಡ್ತಾ ಇರ್ತೀನಿ. ಕೆಲವು ಸಿಸ್ಟರ್ಸ್ ಕೇಳ್ತಿದ್ರಿ ನಿಮ್ ಫೇವ್ರೇಟ್ ಯೂಟ್ಯೂಬರ್ ಯಾರು ಅಂತ ಅಂದ್ಬಿಟ್ಟು. ನನಗೆ ಕಲಾ ಮಾಧ್ಯಮ ಮತ್ತೆ ರಾಜೇಶ್ ಟಾಕ್ಸ್ ಇವರಿಬ್ರು ನನ್ನ ಫೇವ್ರೇಟ್. ಯಾವಾಗಲೂ ನಾನು ಇವ್ರ ಚಾನಲ್ಲೇ ನೋಡ್ತಾ ಇರ್ತೀನಿ. ನನಗೆ ಅವ್ರ ಇಂಟರ್ವ್ಯೂಸ್ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನಗೊಂಥರ ಮೋಟಿವೇಶನ್ ಸಿಗ್ತೈತೆ. ಅವ್ರು ಅಷ್ಟು ಕಷ್ಟ ಬಿಟ್ಟವ್ರೆ, ಇನ್ನು ನನ್ನ ಕಷ್ಟ ಯಾವ ಲೆಕ್ಕ ಅಂತ ಅನಿಸ್ತೈತೆ ಆ ವಿಡಿಯೋಸ್ ನೋಡಿದ್ರೆ. ಇವತ್ತು ಸ್ಪೆಷಲ್ ಆಗಿ ವಾಂಗಿ ಬಾತ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಸಾಮಾನು 2 ಎಕ್ಸ್ಟ್ರಾ ಎತ್ಕೊಂಡಿದ್ದೀನಿ. ನೋಡೋಣ ಹೆಂಗ್ ಬರುತ್ತಾ ಏನೋ. ದೊಡ್ಡ ಬಾಣ್ಲಿಲ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಸ್ಪೆಷಲ್ ಫುಡ್ ಎಲ್ಲ ಒದ್ದಾಡ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕೊಂಡು, ಸಾಸಿವೆನ ಸ್ವಲ್ಪ ಹಾಕೊಂಡು, ಸಾಸಿವೆ ಜಾಸ್ತಿ ಹಾಕೊಂಡ್ರೆ ಕಷ್ಟ ಜಾಸ್ತಿ ಅಂತೆ, ಅದಕ್ಕೆ ಸ್ವಲ್ಪ ಹಾಕೊಂಡೆ. 2 ಲವಂಗ, ಸ್ವಲ್ಪ ಚಕ್ಕೆ, ಪಲಾವ್ ಎಲೆ ಹಾಕೊಂಡು, ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್, ತರಕಾರಿನೆಲ್ಲ. ಆಮೇಲೆ ಅಕ್ಕಿ ಹಾಕೊಂಡು, ನೀರು ಹಾಕೊಂಡು, ಆಮೇಲೆ ವಿಸಿಲ್ ಬರ್ಸ್ಕೊಂಡ್ರು ಅದು ಬಾತ್ ಚೆನ್ನಾಗಿರ್ತೈತೆ. ವಾಂಗಿ ಬಾತು ಹೋಟ್ಲುಗಳೆಲ್ಲ ಹಂಗೆ ಮಾಡ್ತಾರೆ. ನಾನೊಂದು ಸ್ವಲ್ಪ ಬಾಣಲಿ ಫ್ರೈ ಮಾಡ್ಕೊಳ್ಳೋ ಥರ ಫ್ರೈಡ್ ರೈಸ್ ಥರ ಮಾಡ್ತಾ ಇದ್ದೀನಿ. ಕರ್ಬೇವು ಹಾಕೊಂಡು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ವಾಂಗಿ ಬಾತ್ಗೆ ಯಾರು ಸಾಮಾನ್ಯವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಲ್ಲ. ಹೋಟ್ಲುಗಳಲ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತೈತಲ್ಲ, ತಿಂದಾಗ ಫೀಲ್ ಮಾಡಿದ್ದೆ. ಅದಕ್ಕೆ ನಾನು ಅದೇ ಥರ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಈ ಸತಿ. ಆಮೇಲೆ ಟೊಮೊಟೊನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. 1-2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಹೆಂಗಿದ್ರು ಹುಣಸೆ ರಸ ಹಾಕೊಳ್ತೀನಲ್ಲ ಅಂತ ಅಂದ್ಬಿಟ್ಟು. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಗೋರಿಕಾಯಿ ಮತ್ತು ಕ್ಯಾಪ್ಸಿಕಮ್ ಒಟ್ಟಿಗೆ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಏನು 1-2-3 ನಿಮಿಷದಲ್ಲಿ ಬೆಂದೋಗ್ತಿದೆ ಫ್ರೆಂಡ್ಸ್, ಎಣ್ಣೆಲಿ ಫ್ರೈ ಮಾಡಿದ್ರೆ. ಗೋರಿಕಾಯ್ದೆ ಇರೋದು. ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಆಗ ಬೇಗ ಹಬೆಗೆ ಬೆಂದೋಗ್ತೈತೆ. ಗೋರಿಕಾಯಿ ಒಂದು ಸ್ವಲ್ಪ ಗಟ್ಟಿ ಇರ್ತೈತಲ್ಲ, ಹಂಗಾಗಿ ಒಂದು 10 ನಿಮಿಷ ಹಿಂಗೆ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು, ಆಮೇಲೆ ವಾಂಗಿ ಬಾತ್ ಪುಡಿ 2 ಪ್ಯಾಕೆಟ್ ಹಾಕೊಂಡೆ ಫ್ರೆಂಡ್ಸ್. ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡೆ. ವಾಂಗಿ ಬಾತಲ್ಲಿ ಪುಡಿಲಿ ಖಾರ ಇರಲ್ಲ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪುಡಿನ ಎಣ್ಣೆಲಿ ಎಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಘಮ ಘಮ ಅಂತ ಚೆನ್ನಾಗಿರ್ತೈತೆ. ಈ ಥರ ವಾಂಗಿ ಬಾತ್ ಪ್ಯಾಕೆಟ್ ಪುಡಿ ಬಳಸೋದಕ್ಕಿಂತ ನಾವು ಮನೇಲೆ ವಾಂಗಿ ಬಾತ್ ಪುಡಿ ಮಾಡ್ಕೊಂಡು ಮಾಡಿದ್ರೆ ಅದಿನ್ನೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತೈತೆ. ಕಲಿಬೇಕು ಫ್ರೆಂಡ್ಸ್, ಒಂದೊಂದೇ ರೆಸಿಪಿಗಳನ್ನ ಕಲಿತೀನಿ. ಇದೆಲ್ಲ ಫ್ರೈ ಆದಮೇಲೆ ಆಮೇಲೆ ಹುಣಸೆ ರಸ ರುಚಿಗೆ ತಕ್ಕಷ್ಟು ಹಾಕೋಬೇಕು ಫ್ರೆಂಡ್ಸ್. ಉಪ್ಪು ಆಲ್ರೆಡಿ ಹಾಕೊಂಡಿರೋದ್ರಿಂದ ಪರವಾಗಿಲ್ಲ, ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ಎಣ್ಣೆ ತೇಲಿ ಬಂದಮೇಲೆ ಆಮೇಲೆ ಸೋನೆ ಮುಸ್ರಕ್ಕಿ ಅನ್ನ ಹಾಕೋಬೇಕು ಫ್ರೆಂಡ್ಸ್. ಉದ್ರದ್ರಾಗ ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ತೈತೆ. ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಷ್ಟು ಸಿಕ್ಕಾಪಟ್ಟೆ ಕೈ ನೋವು ಬರ್ತೈತೆ. ಯಾಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಲ್ಲ, ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ. ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಈ ರೆಸಿಪಿ, ತಿಂದರೆ ಜಾಸ್ತಿ ತಿನ್ನಬೇಕು ಅಂತ ಇಷ್ಟು ಮಾಡಿದೆ. ಇಷ್ಟೇ ಫ್ರೆಂಡ್ಸ್, ಗೋರಿಕಾಯಿ ವಾಂಗಿ ಬಾತ್ ರೆಡಿ. ಇದಕ್ಕೆ ಕಡಲೆ ಬೀಜ ಚಟ್ನಿ ಸೂಪರ್ ಇರುತ್ತೆ ಫ್ರೆಂಡ್ಸ್. ಮೊಸರು ಬಜ್ಜಿ ಜೊತೆನೂ ತಿನ್ಬೋದು. ಟೇಕ್ ಇಟ್, ಟ್ಯಾಂಕ್ ಇಚ್ಚಿನ ಈಟಿಟ್ಟು ಅಂಟೆಲಿಟ್ಟು ಟೇಸ್ಟು. ಝೂಮ್ ಸೂಪರ್ ಅಲ್ಲ. ಒಂದ್ಸಲ ಮಾಡಿದ್ದೆ, ಈ ಸಲ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ ಫ್ರೆಂಡ್ಸ್. ಚಕ್ಕೆ ಲವಂಗ ಅದೆಲ್ಲ ಹಾಕಿ. ಹುಳಿ ಜಾಸ್ತಿ ಐತಾ? ಸರಿ ಐತಲ್ಲ. ನೋಡಿ ಫ್ರೆಂಡ್ಸ್, ಅಡುಗೆ ಮಾಡ್ಕೊಂಡೆ ಬಟ್ಟೆಗಳೆಲ್ಲ ಒಕ್ಕೊಬಿಟ್ಟೆ. ಇನ್ನೊಂದು ಟ್ರಿಪ್ಗೆ ಹಾಕಿದ್ರೆ ಮುಗೀತು. ಈಗ ಮೇನ್ ಕೆಲಸ ಅಂದರೆ ನಾನು ಪಾತ್ರೆ ತೊಳ್ಕೊಳ್ಳೋದು ಫ್ರೆಂಡ್ಸ್. ಯಾಕಂದರೆ ಮನೆ ಮುಂದೆ ಇವತ್ತು ಶಿವ ಮತ್ತು ಬೇರೆಯವ್ರಿಗೆಲ್ಲ ಕೆಲಸ ಇರೋದು. ಅವ್ರೇನಾದರೂ ಇದ್ದರೆ ನನಗೆ ಆಚೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಪಟ ಅಂತ ಪಾತ್ರೆ ತೊಳ್ಕೊಬಂದ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಬಟ್ಟೆ ಹಿಂಡಿಕ್ತೀನಿ. ಅವ್ರೇನಾದರೂ ಕೆಲಸಕ್ಕೆ ಕುತ್ಕೊಂಡಿಲ್ಲ ಅಂದರೆ ಒಣಗಾಕ್ಬಿಡ್ತೀನಿ. ಅದನ್ನು ಕುತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಅವ್ರು ಊಟಕ್ಕೆ ಹೋಗೋರ್ಗೆ ವೆಯ್ಟ್ ಮಾಡಿ ಆಮೇಲೆ ಒಣಗಾಕೋತೀನಿ. ಈ ಥರ ನಮ್ಮ ಪ್ಲಾನ್ ಸ್ಕೆಚ್ಚು ಇದೆ. ಮೊದಲು ನೀರ್ ಮನೇಲಿ ಇದ್ದಿದ್ದ ಪಾತ್ರೆ ಎಲ್ಲ ತೊಳೆದು ಆಚೆಗೆ ಎತ್ತಿಟ್ಕೊಬಿಟ್ಟೆ. ಯಾಕಂದ್ರೆ ನೀರ್ ಮನೆಗೆ ನ್ಯಾರವಾಗಿ ಒಂದು 10 ಮೀಟ್ರಲ್ಲೇನೆ ಹತ್ರದಲ್ಲೇನೆ ಗಂಡಸರು ಒಂದು 4 ಜನ ಕುತ್ಕೊಂಡು ಶಿವ ಜೊತೆ ಕೆಲಸ ಮಾಡೋದು. ಅವ್ರಿದ್ರೆ ಏನು ನನಗೇನು ಭಯ ಅಂತೇನಿಲ್ಲ ಫ್ರೆಂಡ್ಸ್. ಮೊದಲಿಂದ ನನಗೆ ಅದೇನೋ ಗೊತ್ತಿಲ್ಲ. ಯಾರಾದರೂ ಇದ್ರೆ ಆಚೆ ಓಡಾಡ್ತಾ ಇದ್ರೆ ನಾನು ಮನೆಯಿಂದ ಆಚೆ ಬರಲ್ಲ. ಅದೇನೋ ಹುಟ್ಟುಗುಣ ಫ್ರೆಂಡ್ಸ್. ಸುಟ್ಟರು ಹೋಗ್ತಾ ಇಲ್ಲ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು ಅವ್ರು. ಆ ಕಡೆ ಅವರೆಲ್ಲ ಸರಿ, ಈ ಕಡೆ ಬಟ್ಟೆಗಳೆಲ್ಲ ಜಾಲ್ಸಿಟ್ಕೊಳ್ಳೋಣ. ಹೆಂಗಿದ್ರು ಮಧ್ಯಾಹ್ನ ಊಟಕ್ಕೆ 1 ಅವರ್ ಬ್ರೇಕ್ ಇರ್ತೈತೆ ಅವ್ರಿಗೆ. ಊಟ ಮಾಡಕ್ ಹೋಗ್ಬಿಡ್ತಾರೆ ಎದ್ದು. ಅವಾಗ 1 ಅವರ್ ಗ್ಯಾಪ್ ಅಲ್ಲಿ ನಾನು ಬಟ್ಟೆಗಳೆಲ್ಲ ಒಣಗಾಕೋಬಿಡ್ಬೋದು. ಆಚೆ ಬರೋ ಅವಶ್ಯಕತೆನೇ ಇರಲ್ಲ ಅಂದ್ಬಿಟ್ಟು ಈ ತರ ಸ್ಕೆಚ್ ಹಾಕೊಂಡು ಪ್ಲಾನ್ ಹಾಕೊಂಡು ಬಟ್ಟೆಗಳೆಲ್ಲ ಹಿಂಡಿಕೋತಾ ಇದ್ದೀನಿ. ಸಿಕ್ಕಿದ ಚಾನ್ಸ್ ವಾಷಿಂಗ್ ಮಿಷಿನ್ ಬಿಟ್ಟಿಯಾಗಿ ಸಿಕ್ಕಾಯ್ತು ಅಂದ್ಬಿಟ್ಟು ಕವರ್ಗಳು, ಚೀಲಗಳು, ವೇಸ್ಟ್ ಬಟ್ಟೆಗಳು ಮನೇಲಿ ಏನು ಬಿಡ್ತಾ ಇಲ್ಲ ಫ್ರೆಂಡ್ಸ್. ಆ ವಾಷಿಂಗ್ ಮಿಷಿನ್ ಒಳಗಡೆ ಮನೇನು ಇಡ್ಸಂಗಿದ್ದಿದ್ರೆ ಅದನ್ನು ಹಾಕಿ ಒಗ್ದಿ ಒಣಗಾಕ್ಬಿಡ್ತಿದ್ನೇನೋ. ಆ ಥರ ಬಳಸ್ಕೋತಾ ಇದ್ದೀನಿ. ಇದನ್ನ ಕಂಡಿಡ್ದವ್ರು ನೋಡ್ಬಿಟ್ರೆ ಈಗಲೇ ಬ್ಯಾನ್ ಮಾಡ್ಬಿಡ್ತಾರೆ. ಇಷ್ಟು ವರ್ಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ವಾಷಿಂಗ್ ಮಿಷಿನ್ಗಳ ಅಂದ್ಬಿಟ್ಟು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮತ್ತೆ ನಾವ್ ಹೆಣ್ಮಕ್ಳು ಅಂದ್ರೆ ಸುಮ್ನೆನಾ? 10 ಪ್ಯಾಕೆಟ್ ನೀರು, ಬಟ್ಟೆ ಒಗೆ ಸೋಪು, ಬಟ್ಟೆ ಉಜ್ಜಕ್ಕೆ 1 ಬ್ರಷ್, 1 ರಾಶಿ ಬಟ್ಟೆ, ಆ ಬಟ್ಟೆನೆಲ್ಲ ಕುಕ್ಕಕ್ಕೆ 1 ಕಲ್ಲು. ಇಷ್ಟು ಸಿಕ್ಕಿದ್ರೇನೆ ಜನ್ಮ ಜಾಲಾಡ್ಬಿಡ್ತೀವಿ. ಮನೇಲಿ 1 ತುಂಡು ಬಟ್ಟೆ ಸಹ ಬಿಡಲ್ಲ. ಒಗ್ದಿರೋದ್ನು ಎತ್ಕೊಂಡು ಮತ್ತೆ ಒಗಿತೀವಿ. ಅಷ್ಟು ಡೀಪ್ ಕ್ಲೀನಿಂಗ್ ಮಾಡ್ತೀವಿ. ಇನ್ ಬಟ್ಟೆ ಒಗಕ್ಕೆ ಈ ವಾಷಿಂಗ್ ಮಿಷಿನ್ ಸಿಕ್ಬಿಟ್ರೆ ಬಿಡ್ತೀವಾ? ಈ ವಾಷಿಂಗ್ ಮಿಷಿನ್ ನನ್ನ ಕೈಗೆ ಸಿಕ್ಕಿರೋದಂತೂ ಮಂಗನ ಕೈಲಿ ಮಾಣಿಕ್ಯ ಸಿಕ್ದಂಗೆ ಆಗೈತೆ. ಕೆಲವೇ ದಿನಗಳಲ್ಲಿ ಶಿವನು ಟಾಮುನು ಇದ್ರೊಳಗೆ ಹಾಕೋ ರುಬ್ಬ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗ್ತಿತ್ತೋ. ಇಷ್ಟೆಲ್ಲ ಒಗೆದ್ಬಿಟ್ಟು ಬಾಗಲ್ ತೊಳೆದ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ವೇಟ್ ಮಾಡ್ತಾ
ಹುಡುಕ್ತಾ ಇದ್ದೆ ಎಷ್ಟೊತ್ತಿಗೆ ಊಟಕ್ಕೆ ಹೋಗ್ತಾರೋ ಅಂತ ಅಂದ್ಬಿಟ್ಟು ನೋಡಿದ್ರೆ 11 ಗಂಟೆನೆ. ಶಿವ ಮಾತ್ರ ಕಾಣಿಸ್ತೈತೆ ಅನ್ಕೋಬಿಡಿ ಫ್ರೆಂಡ್ಸ್. ಆ ಕಡೆ ಇನ್ನೂ ಕೆಲವರು ಗಂಡಸ್ರವ್ರೆ ಕೆಲಸ ಮಾಡ್ತಾವ್ರೆ. ಈ ಕೆಲಸ ಮೊದಲು ನಾನು ಮಾಡ್ತಿದ್ದೆ ಫ್ರೆಂಡ್ಸ್. ಇವಾಗ ನನ್ನ ಗಂಡ ಮಾಡ್ತಿರೋದು ನೋಡಿದ್ರೆ ಒಟ್ಟ ಊರೆಲ್ಲ ಖುಷಿ ಆಗ್ತೈತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಟಿಫನ್ ತಿನ್ಬಿಟ್ಟು ಬಟ್ಟೆಗೆ ಕುತ್ಕೊಂಡ್ರೆ ಹೊಟ್ಟೆ ಭಾರ ಅನಿಸ್ತೈತಿ, ಕೆಲಸ ಮಾಡಕ್ ಆಗಲ್ಲ ಅನ್ಬಿಟ್ಟು 11 ಗಂಟೆಲಿ ಶಿವ ಬಿಟ್ಟಿರೋ ಟಿಫನ್ ತಿಂದೆ ಫ್ರೆಂಡ್ಸ್. ಒಂದು ವಾರ ಮುಗಿಸ್ತೀನಿ. ಯಾಕೆ ನಿನ್ ಮಾನ್ ಕೈಲಿ ಇಕ್ಕೊಂಡ್ರೆ ನಾನು ಒಂದ್ ವಾರ ಮಲಿಕೊಬಿಡ್ತೀನಾ? ಬ್ಯಾಲ್ದಣ್ಣು ಯಾರು ತಿನ್ನಲ್ಲ, ನೀವೇ ತಿನ್ನು. ಇದು ಜ್ಯೂಸ್ ಮಾಡ್ಕೊಡ್ಲಾ? ಸಬ್ಜಾ ಸೀಡ್ ನೆನ್ಸಿ. ಸಾರಿ, ಬೆಲ್ಲ ಇಲ್ಲ, ಸಕ್ಕರೆನೂ ಇಲ್ಲ, ಬೆಲ್ಲನೂ ಇಲ್ಲ ಫ್ರೆಂಡ್ಸ್, ಖಾಲಿ ಆಗೈತೆ. ಸಕ್ಕರೆ ಒಂದು ಸ್ಪೂನ್ ಅಷ್ಟೈತೆ ಅಷ್ಟೇ. ಸಿಹಿ ಖಾಲಿ ಆಗ್ಬಾರ್ದು ಮನೇಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಹಂಗೇನೇನೆ. ತಂದ್ಕೊಡು, ಮಾಡ್ಕೊಡ್ತೀನಿ. ಶರ್ಬತ್ ಮಾಡುವ ಫ್ರೆಂಡ್ಸ್. ಹುಳ ಇರ್ತೈತೆ ನೋಡಿಕೊಂಡು. ಒಂದು ಮಧ್ಯಾಹ್ನ ಬಿಸಿಲಿರ್ತೈತೆ. ಬಿಸಿಲೇ ಇಲ್ಲ ಫ್ರೆಂಡ್ಸ್. ನಾನು ಬಟ್ಟೆ ಒಗ್ದಿದ್ದೀನೇನೆ ಸೂರ್ಯ ಕಾಣೆ. ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಊಟದ ಟೈಮು, ಶಿವ ಊಟಕ್ಕೆ ಬಂತು, ಎಲ್ಲರೂ ಊಟಕ್ಕೆ ಹೋಗವ್ರೆ. ತಿಂದೈತೆ. ಈ ಗ್ಯಾಪಲ್ಲಿ ನಾನು ಬಟ್ಟೆ ಒಣಗಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಬಿಸಿಲು ಸಹ ಬಂತು ಹೆಂಗೋ. ಮೆಟ್ಲಿಗೆ ಸರಿಯಾಗಿ ತಗಲ್ಸ್ಕೊಂಡೆ. ನಾನು ಬೆಳಿಗ್ಗೆ ತೋರಿಸ್ಕೊಂಡು ಕಿರುಬೆಳಿ ನಂಗೆ ಇಂಟ್ರೆಸ್ಟ್ ಬೆಳಿಗ್ಗೆ ಸರಿಯಾಗಿ ತಗಲ್ತು. ಕಾಲಲ್ಲಿ ಕಿರು ಬೆರಳಿಗೆ ಟೇಬಲ್ಲೋ ಕಲ್ಲೋ ಟಚ್ ಆಗ್ಬಿಟ್ರೆ ಆಗ್ತೈತೆ ಫ್ರೆಂಡ್ಸ್, ಕರೆಂಟ್ ಶಾಕ್ ಹೊಡ್ದಂಗೆ ಆಗ್ತೈತೆ. ಆದ್ರೆ ಇಂಥದ್ದೆಲ್ಲ ಕಾಮನ್ ನಮ್ಗೆ. ಸಿಂಪಲ್ ಇರ್ಬೇಕು ಹಚ್ಚದಂಗೆ ಅನ್ಕೊಂಡು ಸೈಡ್ಗೆ ಹೋಗ್ತಾ ಇರ್ಬೇಕು. ನಾನು ಗಂಡ ಐತೆ ಹೆಂಗೋ ಮನೆಯಲ್ಲಿ ಅನ್ಬಿಟ್ಟು ಓವರ್ ಸೆಂಟಿಮೆಂಟ್ ಆಗಿ ಗೋಳಾಡ್ಕೊಂಡು ಕುತ್ಕೊಂಡ್ರೆ ಇನ್ನು 1 ಅವರಲ್ಲಿ ಎಲ್ಲರೂ ಊಟ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಬಟ್ಟೆ ಸಂಜೆ ತನಕ ಹಂಗೆ ಬಿದ್ದಿರ್ತೈತೆ. ಅದಕ್ಕೆ ಪಟ ಪಟ ಅಂತ ಒಣಗಾಕ್ತಾ ಇದ್ದೀನಿ. ಅವರು ಊಟದಿಂದ ಬರೋಷ್ಟ್ರಲ್ಲಿ ಒಣಗಾಕ್ಬಿಟ್ಟು ಒಳಗಡೆ ಬಂದ್ಬಿಟ್ರೆ ಸಂಜೆ ಹೊತ್ತಿಗೆ ಒಣಕೋಬಿಡ್ತೈತೆ. ಎಲ್ಲ ಕೆಲಸನೂ ಮುಗ್ದಂಗೆ ಆಗ್ತಿದೆ. ಮತ್ತೆ ಇವತ್ತು ಪೂಜೆ ಕೆಲಸ ಬೇರೆ ಐತೆ ಫ್ರೆಂಡ್ಸ್. ಪೂಜೆ ದಿನನೇ ಬಟ್ಟೆ ಒಗೆದು ಇಟ್ಕೊಬಿಟ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ಅರ್ಧ ಜೀವ ಆಗ್ಬಿಟ್ಟಿರುತ್ತಲ್ಲೇ ನಮಗೆ ಬಾಡಿ ಪೇನ್ಸ್ಗೆ. ಬಟ್ಟೆಗಳೆಲ್ಲ ಒಗ್ದು ಹಿಂಡು ಒಣಗಾಕಿ, ಒಗ್ದಿಲ್ಲ ಅಂದ್ರೆ ಹಿಂಡು ಒಣಗಾಕ್ತೀವಲ್ಲ ಫ್ರೆಂಡ್ಸ್, ಅದೂ ಕಷ್ಟನೇನೆ. ಯಾವುದೂ ಈಸಿ ಅಲ್ಲ. ಎಷ್ಟೇ ಮಿಷಿನ್ಗಳು ಇದ್ರೂ ಹೆಣ್ಮಕ್ಳು ಕೆಲಸ ಮಾಡಿದ್ರೇನೆ, ನಾವು ಕೆಲಸ ಮಾಡಿದ್ರೇನೆ ಮಿಷಿನ್ಗಳು ವರ್ಕ್ ಆಗೋದು. ನಾವು ಒಂಥರ ಮಿಷಿನೇ ಆಗ್ಬಿಟ್ಟಿದೀವಿ. ಬಲಿ ಬಲಿ ಬಾಹುಬಲಿ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ. ಮದುವೆ ಆಗೋದು ಸಾಕು, ನೀರು ಸಾಕೋಗಲಿ. ಪ್ರತಿ ಸಲ ನೀರ್ ಕೆಂತಂದಾಗೂ ಮದ್ವೆ ಬೇಡ ಅಂತೀರ ಹೆಂಗಪ್ಪಿ? ನನ್ನ ಒತ್ಕೊ ಬರ್ತೈತೆ, ನೀನ್ ಒತ್ಕೊ ಬರ್ತಿರೋದು ನೀರ್ ಕ್ಯಾನು. ನಿನ್ಗೆ ಹೊತ್ಕೋಬೋತಿರೋದು. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಬೋರ್ ನೀರು ಕೊಡೋದು ಯಾವಾಗಪ್ಪ ಈ ನೀರು? ನಾನ್ ರೆಡಿ ಬೋರ್ ನೀರ್ ಕುಡಿಯಕ್ಕೆ. ನೀನೇ ತಾನೆ ಟೈಫಾಯ್ಡ್ ಬಂದಿದ ತಕ್ಷಣ ಈ ನೀರಿಗೆ ಶಿಫ್ಟ್ ಆಗಿದ್ದು. ನೀನು ಅನ್ನೋ ಈಗಲೂ ಬೋರ್ ನೀರ್ ಕುಡಿಯಕ್ಕೆ ನಾನು ರೆಡಿ. ಓಕೆ ಫ್ರೆಂಡ್ಸ್, ಈಗ ಪೂಜೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನನ್ನ ಹೇರ್ ಕೇರ್ಗೆ ಬರಬೇಕು ಫ್ರೆಂಡ್ಸ್. ನನ್ನ ತಲೆ ತೆಂಗಿನ ಜುಂಜಾಗ್ಬಿಟ್ಟೈತೆ. ಕಟ್ ಮಾಡ್ಕೊಂಡ್ರೆ ಆರಾಮಾಗಿ ಪಾತ್ರೆ ತೊಳಿಬೋದು. ಆ ಥರ ರಫ್ ಅಂಡ್ ಟಫ್ ಆಗ್ಬಿಟ್ಟೈತೆ. ನಮ್ಮ ಈ ಹೇರ್ ಅನ್ನ ಸಾಫ್ಟ್ ಅಂಡ್ ಸಿಲ್ಕಿಯಾಗಿ ಮಾಡ್ಬೇಕಂದ್ರೆ ನಾವು ಕಿಚನ್ಗೆ ಬರ್ಬೇಕಾಗ್ತೈತೆ. ಕಿಚನ್ ಬಂದ ತಕ್ಷಣ ಮ್ಯಾಜಿಕ್ ಆಗ್ಬಿಟ್ಟು ಆಗಲ್ಲ. ಇಲ್ಲಿಗೆ ಬಂದ್ರೇನೆ ನಮ್ಮ ಬ್ಯೂಟಿ ಎಲ್ಲ ಸಿಗೋದು ಫ್ರೆಂಡ್ಸ್. ಫೇಸ್ ಕೇರ್ ಆಗಲಿ, ಸ್ಕಿನ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ. ಹಂಗಾಗಿ ಈಗ ನನ್ನ ತಲೆ ಕೂದಲು ಸಾಫ್ಟ್ ಹಂಗೆ ಸಿಲ್ಕಿಯಾಗಿ ಆಗ್ಬೇಕಂದ್ರೆ ಯೋಚನೆ ಮಾಡಿದ್ರೆ ನನಗೆ ಆಕ್ಸಿಜೆಲ್ಲೇ ಬೆಸ್ಟ್ ಅನ್ಸುತ್ತೆ ಫ್ರೆಂಡ್ಸ್. ಈಗ ನನ್ನ ತಲೆ ಇರೋ ಪರಿಸ್ಥಿತಿಯಲ್ಲಿ ಆಕ್ಸಿಜೆಲ್ ಬೆಸ್ಟ್. ಅದಕ್ಕೆ ಜೆಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಹೇರ್ ಕೇರ್ಗೆ ಬೇಕಾಗಿರೋ ಸಾಮಗ್ರಿ ಅಗಸೆ ಬೀಜ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನನ್ನ ಎಕ್ಸ್ಪೆರಿಮೆಂಟ್ ಬಟ್ಲಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಐಟಮ್ ಆ್ಯಡ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ಜೆಲ್ ರೆಡಿ ಮಾಡ್ಕೋಬೇಕು. ಬಿಸಿ ನೀರು ಕಾಯ್ತಿದ್ದಂಗೆ ಒಂದು 3 ಸ್ಪೂನ್ ಅಷ್ಟು ಹಾಕೋತೀನಿ ಫ್ರೆಂಡ್ಸ್. ನನ್ನ ತಲೆಗೆ ಸಾಕು. ಚೆನ್ನಾಗಿ ಬೇಯಿಸಿ ಜೆಲ್ ಆಗಬೇಕಿದು. ಫ್ರೆಂಡ್ಸ್, ಜೆಲ್ ರೆಡಿ ಆಗೈತೆ. ಇದು ತಣ್ಣಗಾದ್ಮೇಲೆ ಶೋಧಿಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಅಲ್ಲ ಫ್ರೆಂಡ್ಸ್. ಅದು ಹಿಂಡಬೇಕು, ಬಟ್ಟೆಗೆ ಹಾಕೊಂಡು, ಇಲ್ಲ ಶೋಧಿಸೋದ್ರಲ್ಲಿ ತಗೋಬೇಕು. ಅದಕ್ಕೆ ಬಿಸಿ ಇದ್ದಾಗೆ ಶೋಧಿಸ್ಕೊಂಡ್ರೆ ಈಸಿ ಅನ್ನಿಸ್ತೈತೆ ಫ್ರೆಂಡ್ಸ್. ಅದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ನೋಡಿ ಫ್ರೆಂಡ್ಸ್, ಬಿಸಿ ಶೋಧಿಸ್ಕೊಂಡ್ರೆ ಬೇಗ ಜೆಲ್ ಆಚೆ ಬರ್ತೈತೆ. ತಟ್ಟೆ ಶೋಧಿಸ್ಕೊತೀನಿ ಬೇಗ ತಣ್ಣಗಾಗ್ಲಿ ಅಂದ್ಬಿಟ್ಟು. ದೊಡ್ಡದು ಶೋಧಿಸ್ಕೊಳ್ಳೋದೈತೆ, ಅದರಲ್ಲೇ ಶೋಧಿಸ್ಕೊಂಡ್ರೆ ಇನ್ನೂ ಬೆಟರ್ ಅನಿಸ್ತೈತೆ. ಇಲ್ಲಿ ಫ್ರೆಂಡ್ಸ್, ಬಿಸಿದ್ ಶೋಧಿಸ್ಕೊಳ್ರಿ, ಈಸಿ ಆಗ್ತೈತೆ. ಆದರೆ ಪ್ಲಾಸ್ಟಿಕಲ್ಲಿ ಶೋಧಿಸಕ್ಕೆ ಹೋಗ್ಬಿಟ್ಟೆ ಸುಟ್ಟೋಗ್ಬೋದೇನೋ. ಈ ಥರ ಸ್ಟೀಲ್ದು ಸೋಸೋದ್ರಲ್ಲಿ ಸೋಸ್ಕೋಬೇಕು. ಇದು ಮತ್ತೊಂದ್ಸಲ ಇದಕ್ಕೆ ನೀರು ಹಾಕ್ಕೊಂಡು ಜೆಲ್ ತಗೋತೀನಿ ಫ್ರೆಂಡ್ಸ್ ನಾನು. ಮತ್ತೆ ಅರ್ಧ ಗ್ಲಾಸ್ ನೀರು ಉಯ್ಕೊಳ್ಳಿ, ಚೆನ್ನಾಗಿ ಕುದಿಸ್ಕೊಂಡು ಶೋಧಿಸ್ಕೊಳ್ಳಿ. ನಮಗೆ ಹೇರ್ ಜೆಲ್ ರೆಡಿ ಆಗಿದೆ, ತಣ್ಣಗೂ ಆಗೈತೆ. ಈಗ ಇದಕ್ಕೆ ಇನ್ನೊಂದು ಐಟಮ್ ಬೇಕು ಫ್ರೆಂಡ್ಸ್. ಅದಕ್ಕೆ ನಮ್ಮ ಯಜಮಾನ್ರ ಸಪೋರ್ಟ್ ತಗೋಬೇಕು. ಹಸ್ಬೆಂಡ್ ಬಾಳ್ಕೊಟ್ಟು ದೇವ್ರ ಸಪೋರ್ಟು. ಅಪ್ಪಿ, ಅಲ್ಲಿ ಒಂದು ಇದೈತೆ ಅಪ್ಪಿ, ಅಲೋವೆರಾ ಗಿಡ. ಅದ್ರಲ್ಲಿ ಒಂದ್ ಸ್ವಲ್ಪ ಅಲೋವೆರಾ ಕಿತ್ಕೊಳ್ಳ. ನಮ್ದೇನ ಗಿಡ? ಅದೇ ಕೇಳು. ಬೇರೆಯವ್ರದ್ದು ಕೇಳಿದ್ರೆ ಮಾಡಿದ್ರೆ ಕುಯ್ಕೊಳ್ಳ. ಸಿಕ್ಕಾಕೊಂಡ್ರೆ ಅದೆಲ್ಲ ಇರ್ಲಿ. ನೀನ್ ಯಾಕೆ ಇವಾಗ ಈ ಗಡ್ಡನ್ ಪೊದೆ ಬೆಳೆಸ್ತಾ ಇರೋದು ಹೇಳಿ? ನೀನ್ ಕಷ್ಟೇನ್ ಕಟ್ಟಿಂಗ್ ಮಾಡ್ಸಕ್ಕೆ ದೇವದಾಸ್ ಆಗ್ಬೇಕು ಅಂತಿದ್ಯೇನು? ಇಲ್ಲ ಹಳೆ ಡವ್ ಹೆಸರಲ್ಲಿ ನೆನ್ಸ್ಕೊಂಡು ದೇವದಾಸು ಯಾಕೋರಂಗ ಗಡ್ಡನ ಒಳ್ಳೆ ಉತ್ತ ಬೆಳೆಸ್ಕೊಂಡಿದ್ಯಲ್ಲ. ನಿನ್ನ ಕಟಿಂಗು ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ನನ್ ಮುಂದೆ ಪ್ರತ್ಯೇಕ ಆಗಪ್ಪೆ. ಇಲ್ಲಾಂದ್ರೆ ರಾತ್ರಿ ಮಲಗ್ದಾಗ ಎತ್ಕೋತೀನಿ ಚಾಕು.
ನಾನೇ ಶೇವಿಂಗ್ ಮಾಡ್ತೀನಿ, ಕಟಿಂಗ್ ಮಾಡ್ತೀನಿ. ಇನ್ನೇನು ಚಾಕೋನಲ್ಲೇ ಮಾಡ್ತಾ ಅಲ್ಲಿ ಹೋಗೋಣ, ಹೋಯ್ತೀನಿ ಆಮೇಲೆ. ಅಪ್ಪಿ ಅಪ್ಪಿ ನಾನೇ ಕಟಿಂಗ್ ಮಾಡ್ತೀನಿ ಅಪ್ಪಿ, ಪ್ಲೀಸ್ ಏಯ್ ಹೋಗೋ ಹೋಗೋ, ಪ್ಲೀಸ್ ಅಪ್ಪಿ. ನಾನು ಚೆನ್ನಾಗಿ ಮಾಡ್ತೀನಿ ಸ್ಟೈಲಾಗಿ. ನೀನೇ ಮಾಡ್ಕೊಂಡ್ರೆ. ನಾನು ವಿಡಿಯೋಗಳೆಲ್ಲ ನೋಡ್ಕೊಂಡಿದ್ದೀನಿ ಗಂಡ್ ಮಕ್ಳು ಕಟಿಂಗ್ ಹೆಂಗಂತ. ನನ್ ನಂಬಿ ನಿನ್ ತಲೆ ನನ್ ಕೈ ಕೊಡಪ್ಪಿ. ನಮ್ ಪಾಡಿ ನಮ್ಮನ್ನ ಬಿಟ್ಬಿಡು, ನಾವೆಲ್ಲ ಹೋಗಿ ಬದುಕೋತೀವಿ. ಇದು ತಮಾಷೆ ಅಲ್ಲಪ್ಪಿ. ಆಯ್ತು ಬಿಡು ಮಾಡು. ಫ್ಯೂಚರ್ ಅಲ್ಲಿ ನಾವು ಒಂದು ಸಲೂನ್ ಓಪನ್ ಮಾಡ್ಬೋದು. ಮಧು ಸಲೂನ್ ಬಂದರ ಡಮರ್. ಮನೆ ಮಾತಲ್ಲಿ ಶಾಪಿಗೆ ಕೊಡ್ತೀನಿ. ಯಾವ್ದೋ ಒಂದ್ ಹುಡುಗಿ ಗಂಡ್ ಮಕ್ಳು ಕಟಿಂಗ್ ಮಾಡ್ತೈತೆ ಅಂದ್ರೆ ಎಷ್ಟು ಫೇಮಸ್ ಆಗ್ತದೆ. ಆಗ್ಲೇ ಬಿಸ್ಲಿತ್ತು ಫ್ರೆಂಡ್ಸ್, ಆರಾಮಾಗಿ ನಾನು ನೀರ್ ಪ್ಯಾಕ್ ಹಾಕೋಬಹುದು. ಒಂದೇ ತಕ್ಷಣ ಮೋಡ ಮುಚ್ಕೊಬಿಡೋದ. ಒಂದು ಒಂಬಳೆ ಬಿದ್ದೈತೆ ನಮ್ಗೆ ನೀರ್ ಕಾಯಿಸ್ಕೊಳಕ್ಕೆ. ಇಲ್ಲೇ ಫ್ರೆಂಡ್ಸ್ ಅಲೋವೆರಾ ಪಕ್ಕದ ಮನೆಯವ್ರು ಇಲ್ಲಿ ಹಾಕಿರೋದು. ಹಂಗಾಗಿ ಏನಾರು ಅನ್ಕೊಂಡಾರೇನೋ ಅನ್ಕೊಂಡು ಕಟ್ ಮಾಡ್ಕೊತಾ ಇದೀನಿ. ಏನ್ ಅನ್ಕೊಳ್ಳಿ, ಬೆಳಿತೈತೆ. ಇಷ್ಟು ಸಾಕು ಫ್ರೆಂಡ್ಸ್ ನಮ್ಮ ಹೇರ್ ಪ್ಯಾಕ್. ಇದರಲ್ಲಿರೋ ಎಲ್ಲೋ ಎಲ್ಲ ಆಚೆ ಬಂದ್ಬಿಡ್ಬೇಕು. ಇದು ಡೇಂಜರಸ್ ಟು ಸ್ಕಿನ್ ಅಂಡ್ ಹೇರ್ ಫ್ರೆಂಡ್ಸ್. ಏನದು ಮಸಿ ಬಳ್ಕೊ ಬಂದಿದ್ಯಾ? ಪೈಲಿ ಒಳಗೆ ಫಸ್ಟು. ಯಾರು ನಿನ್ ಮುಖಕ್ಕೆ ಮಸಿ ಬಳ್ದವ್ರು? ಚಿಚ್ಚಿ ಕೊಳಕ. ಆಯ್ತು ಬಾ ಫೋಸ್, ಆಮೇಲೆ ಕೊಡುವಂತೆ ಬಾ ಫೋಸ. ಓಕೆ ಫ್ರೆಂಡ್ಸ್, ಒಂದು 5 ನಿಮಿಷ ಇಟ್ಟಿದ್ದೆ ಹಿಂಗೆ. ಯೆಲ್ಲೋ ಕಲರ್ ಆಚೆ ಬಂತು. ಈಗ ಒರೆಸ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ತೊಳೆದು ಅಕ್ಸೆ ಬೀಜದ ಜೆಲ್ಲು ಜೊತೆ ಇದು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ ರುಬ್ಬಿ ಹಾಕೊಂಡ್ರೆ ರಫ್ ಆಗಿರ್ತೈತೆ ಫ್ರೆಂಡ್ಸ್ ಹೇರು. ಅದು ಸಾಫ್ಟ್ ಆಗ್ತೈತೆ. ಅದಕ್ಕೋಸ್ಕರ ಮನೆ ಊರ್ಗ್ ಹೋದಾಗ ಎಲ್ಲ ಫ್ರೆಂಡ್ಸ್ ಸಿಮೆಂಟ್ ಅಲ್ಲ ಕೆಲಸ ನಡೀತೈತೆ. ಅದ್ರದ್ದೆಲ್ಲ ಸೇರ್ಕೊಂಡು ಒಂಥರ ತಲೆಲ್ಲ ನೆವೆ ಆಗ್ಬಿಟ್ಟಿತ್ತು. ಜಿಡ್ ಅನ್ನಿಸ್ತಾ ಇತ್ತು ನನ್ಗೆ ಆವತ್ತಿಂದ. ನಾನು ಅದಕ್ಕೆ ಹೇರ್ ಪ್ಯಾಕ್ ಪ್ಲಾನ್ ಮಾಡಿದ್ದೆ. ಇವಾಗ ಆಗಾಗ ತಲೆಗೆ ಎಣ್ಣೆನ ಹಚ್ಚೋದು ಬಿಟ್ಟಿದೀನಿ ಇತ್ತೀಚೆಗೆ. ಡೈಲಿ ಪೂಜೆ ಅಂದ್ರೆ ತಲೆಗೆ ಎಣ್ಣೆ ಹಚ್ಚಕ್ ಮನ್ಸಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಅಲೋವೆರಾ ಫ್ರೆಂಡ್ಸ್. ಇಲ್ಲಿ ಅಕ್ಸೆ ಬೀಜ ಜೆಲ್ ಫುಲ್ ತಣ್ಣಗಾಗೈತೆ. ಇದನ್ನು ಚಿಕ್ಕ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಇದೆಲ್ಲ ಕಾಮನ್ ಫ್ರೆಂಡ್ಸ್ ನಮ್ಮ ಮನೇಲಿ. ಅಲೋವೆರಾ ಜೆಲ್ಲು, ಅಕ್ಸೆ ಬೀಜದ ಜೆಲ್ಲು ಇವೆರಡನ್ನು ನೀರ್ ಹಾಕ್ಬಾರ್ದು ಫ್ರೆಂಡ್ಸ್. ಹಂಗೆ ನುಣ್ಣಗೆ ರುಬ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ಅಪ್ಲೈ ಮಾಡ್ಕೋತೀನಿ. ನೆನ್ನೆ ಹರಳೆಣ್ಣೆ ತಂದಿತ್ತಲ್ಲ ಊರಲ್ಲಿ ಫ್ರೆಶ್ ಆಗಿ. ತುಂಬಾ ದಿನ ಆಗಿತ್ತು ಹರಳೆಣ್ಣೆ ಹಚ್ಕೊಂಡು ಅಂದ್ಬಿಟ್ಟು ತಲೆಗೆ ಹರಳೆಣ್ಣೆ ಹಚ್ಕೊಂಡಿದ್ದೆ. ಕಣ್ಣು ತಂಪಾಗ್ತದೆ, ಕಣ್ಣಿಗೆ ಒಳ್ಳೇದು ಫ್ರೆಂಡ್ಸ್. ರಿಯಲ್ ಫ್ಯಾಕ್ಟ್ ಏನಂದ್ರೆ ಫ್ರೆಂಡ್ಸ್, ಕೆಲವ್ರಿಗೆ ಪಾಪ ಮಕ್ಕಳಿಗೆ ಹುಟ್ತಾನೇನೆ ಇಲ್ಲ ಚಿಕ್ಕ ಮಕ್ಕಳಲ್ಲೇನೆ ಕಣ್ಣು ಪ್ರಾಬ್ಲಮ್ ಇರ್ತೈತೆ. ಅವ್ರಿಗೆ ಫೆಕ್ಸ್ ಹಾಕೋತಾರೆ. ಫ್ಲೆಕ್ಸಾ ಫ್ರೆಂಡ್ಸ್ ಅದು ಹಾಕೋತಾರೆ. ಕನ್ನಡದಲ್ಲಿ ಹೇಳುವ ಕನ್ನಡಕ ಹಾಕೋತಾರೆ. ನಮ್ಗೆ ದೇವ್ರು ಚೆನ್ನಾಗ್ ಕೊಟ್ಟವನೆ ಕಣ್ಣು, ಬದುಕೋ ಹೋಗು ಅನ್ಬಿಟ್ಟು ಅದೇನೋ ರೀಲ್ಸ್ ನೋಡಿ ನಮ್ ಕಣ್ಣು ನಾವೇ ಹಾಳು ಮಾಡ್ಕೋತಾ ಇದೀವಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ರುಬ್ಬಿಕೊಂಡ್ಮೇಲೆ ಈ ತರ ಆಗ್ತಿದೆ ಫ್ರೆಂಡ್ಸ್. ಒಂದು ನೊರೆ ಪೇಸ್ಟ್ ಆಗ್ತಿದೆ. ಇದನ್ನ ಅಪ್ಲೈ ಮಾಡ್ಕೊಳ್ಳೋದು. ಅಕ್ಸೆ ಬೀಜ ಇದು ಜೆಲ್ ತಗೊಂಡ್ಮೇಲೆ ವೇಸ್ಟ್ ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ಜನ ಸಿಸ್ಟರ್ಸ್ ಕೇಳಿದ್ರಿ ಜೆಲ್ ಎಲ್ಲ ತಗೊಂಡ್ಮೇಲೆ ಬೀಜ ಏನ್ ಮಾಡೋದು, ಅದನ್ನ ಬಿತ್ತನೆನ ಮಾಡಕ್ ಆಗ್ತೈತಿ ಫ್ರೆಂಡ್ಸ್ ಅದ್ರಲ್ಲಿ. ಅದಕ್ಕೆ ಬಿಸಾಕೋದು ಅಷ್ಟೇ. 2-3 ಸಲ ಜೆಲ್ ತಗೊಂಡ್ ಬಿಸಾಕ್ರಿ. ಕೂದಲೆಲ್ಲ ಹಂಗೆ ಶೈನ್ ಸಾಫ್ಟ್ ಆಗ್ಬಿಡ್ಬೇಕು. ಅಪ್ಪಿ ಒಂದ್ ಸ್ವಲ್ಪ ಅಪ್ಲೈ ಮಾಡ್ಬಾ ಅಪ್ಪಿ ಪ್ಲೀಸ್. ಫೋನ್ ಗೊತ್ತಿಲ್ಲ ನಿನ್ ಫೋನ್ ನನ್ ಕೈ ಕೊಡೋದೇ ಅಮ್ಮಮ್ಮ ಅಂದ್ರೆ 1 ನಿಮಿಷ 2 ನಿಮಿಷ ನನ್ನೇ ಕೇಳ್ತೀವಿ. ಮತ್ತೆ ಬಂದು ಗಂಡ ಫೋನ್ ಕೊಡಲ್ಲ ಅಂದ್ರೆ ನಾವ್ ಅಲ್ಲಿ ಡೌಟ್ ಪಡ್ಬೇಕಾ ಫ್ರೆಂಡ್ಸ್? ಡೌಟ್ ಪಡ್ಬೇಕು ಫ್ರೆಂಡ್ಸ್. ಗೊತ್ತಿಲ್ಲ ಹೋಗಪ್ಪಿ. ಕಳ್ದೋಯ್ತಾ? ಹೋಗ್ಲಿ ಸಮಾಧಾನ. ಫೋನೇ ಕೊಡಲ್ಲ ಫ್ರೆಂಡ್ಸ್ ನನ್ ಕೈಗೆ. ನಂಗೆ ಆವಾಗ್ಲೇ ಡೌಟ್ ಬರಕ್ ಸ್ಟಾರ್ಟ್ ಆಗಿದ್ದು. ಅದ್ರ ಜಗಳ ಮಾಡಕ್ ಟೈಮ್ ಇಲ್ಲ ಅನ್ಬಿಟ್ಟು ಸುಮ್ನೆ ಇದ್ದೀನಿ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಪಾಪ ನನ್ ಗಂಡ ಫ್ರೆಂಡ್ಸ್ ಇದೆಲ್ಲ ಅನ್ಬಿಟ್ಟು ಮಾಮೂಲಿ ಗಂಡ್ ಮಕ್ಳ ತರಾನೇ ಕೇಳ್ತಾ ಇರ್ತಿದೆ. ಅಂದ್ರೆ ಎಲ್ಲ ಹೆಣ್ಮಕ್ಳು ತರ ಎಲ್ಲ ಹೆಣ್ತಿರ್ತಾರ. ನಾನು ಎದ್ದಿ ಹುಡುಕಿ ಕೊಡ್ತೀನಿ ಅನ್ಬಿಟ್ಟು ನಾನ್ ಹುಡ್ಕೊಳೋ ಮಗಳೇ ಅಲ್ಲ. ಎಷ್ಟು ತರ ಆಗ್ಲಿ ಹೌದಾ, ಅಲ್ಲಿರ್ಬೋದು ನೋಡು ಇಲ್ಲಿರ್ಬೋದು ನೋಡು ಅನ್ಬಿಟ್ಟು ಕುತ್ಕೊಂಡೇ ಇರ್ತೀನಿ. ನಮ್ಗೇನು ಅದೇನ ಕೆಲಸ, 1000 ಕೆಲಸಗಳು. ಅದ್ರ ಮಧ್ಯೆ ಇವ್ರು ಕಳ್ದಾಗಿರೋ ವಸ್ತುಗಳೆಲ್ಲ ಹುಡ್ಕೊಂಡು ಕುತ್ಕೊಳಕ್ ಆಗ್ತೈತಾ? ನನ್ನ ಅದೆಲ್ಲ ಅಭ್ಯಾಸನೇ ಮಾಡ್ಸಲ್ಲ ಫ್ರೆಂಡ್ಸ್. ನೀನೇ ಎತ್ಕೋ ಹುಡ್ಕೋ ಅಂತೀನಿ. ಇಷ್ಟೇ ನಮ್ಮ ಸಿಂಪಲ್ ಇರ್ಬೇಕು. ಇದನ್ನ ಒಂದು 30 ನಿಮಿಷ ಬಿಡ್ತೀನಿ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ನಾನು ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲ್ಗೆಲ್ಲ ನೀರು ಹಾಕೊಂಡು ಆಮೇಲೆ 30 ನಿಮಿಷ ಆಗ್ತಿದೆ. ಫ್ರೆಶ್ ಆಗ್ಬಿಟ್ಟು ಬಂದು ಆಮೇಲೆ ರಂಗೋಲಿದ ಸಿಗ್ತೀನಿ ಫ್ರೆಂಡ್ಸ್. ಶಿವ ಅಂದ್ರೆ ಫ್ಲವರ್ ಅನ್ಕೊಂಡ್ರ ಫ್ರೆಂಡ್ಸ್, ಅಲ್ಲ ಫೈರ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ನೀನು ಮಾಡ್ತಿದ್ದಾನೆ ಸ್ನಾನ? ಏನದು? ಹಾ, ಜೀರ್ಣ ಆಗಕ್ಕೆ ಮೆಂತೆ ತಿಂತ ಇದೀಯಾ? ಸೋಂಪದು ಮೆಂತೆ ಎಲ್ಲ. ಥ್ಯಾಂಕ್ಸ್ ಅಪ್ಪಿ, ನೀರು ಕಾಯಿಸ್ಕೊಡ್ತಾರೆ. ನೋಡ್ಕೊಳ್ಳಲ್ಲ, ನನ್ಗೆ ಟೈಮ್ ಇಲ್ಲ. ನನ್ನ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಬೇಕು. ಈಗ ಪೂಜೆಗೆ ಟೈಮ್ ಆಯ್ತು.
ಫ್ರೆಶ್ ಆಗ್ಬಿಟ್ಟು ಬಂದು ರಂಗೋಲಿ ಹಾಕೋಣ ಅಂತ ನೋಡಿದೆ. ಟೈಮ್ ಆಗ್ತೈತೆ ಒಂದೇ ಸಮ, ಅದಕ್ಕೆ ಮೊದಲು ರಂಗೋಲಿನೇ ಹಾಕೋಬಿಡೋಣ, ಆಮೇಲೆ ಫ್ರೆಶ್ ಆದರೆ ಸಾಕು ಅಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲೇ ಫ್ರೆಶ್ ಆಗೋಕ್ಕೂ ಮುಂಚೆ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 9ರಿಂದ 1 ಚುಕ್ಕಿ ರಂಗೋಲಿ ಫ್ರೆಂಡ್ಸ್. ಈ ಚುಕ್ಕಿ ರಂಗೋಲಿನಲ್ಲಿ ಈ ಥರ ಸುತ್ತ ರಂಗೋಲಿ ಸುಮಾರು ಇದ್ದಾವೆ. ಇದು ಇವತ್ತೇ ಫಸ್ಟ್ ಟೈಮ್ ಆಗ್ತಾ ಇರೋದು ಫ್ರೆಂಡ್ಸ್. ನಾನು ಪ್ರತಿ ವಾರ ನಾನು ಶೇರ್ ಮಾಡ್ಕೊಳ್ಳೋದು ಫಸ್ಟ್ ಟೈಮ್ ಆಗ್ತಾ ಇರೋದೆ, ಇಲ್ಲ ಬುಕ್ಕಲ್ಲಿ ಬರ್ದಿಟ್ಕೊಂಡಿರೋದೇ ಹಾಕೋದು. ನಾನು 4 ಮೂಲೆನಲ್ಲೂ ಈ ಥರ ಬಾಕ್ಸ್ ಹಾಕ್ಕೊಂಡು ಸುತ್ತರಂಗೋಲಿ ಹಾಕೋಬೇಕು. ಮಧ್ಯದಲ್ಲೇ ಇರೋದು ಫ್ರೆಂಡ್ಸ್ ಮ್ಯಾಟ್ರು, ಯಾಕಂದ್ರೆ ಈಗ ಆಗ್ತಾ ಇರೋ ಡಿಸೈನು ಕೆಳಗಡೆ ಮತ್ತು ಮೇಲ್ಗಡೆ 2 ಕಡೆ ಮಾತ್ರ ಈ ಥರ ಡಿಸೈನ್ ಬರ್ತಿದೆ, 4 ಮೂಲೆನಲ್ಲೂ ಈ ಥರ ಬರಲ್ಲ. ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಅದಕ್ಕೆ ಬುಕ್ ಎತ್ಕೊಬಂದು ಇಟ್ಕೊಂಡೆ, ನೋಡ್ಕೊಂಡು ಬರ್ಕೊಳ್ಳೋಣ, ಫಸ್ಟ್ ಟೈಮ್ ಆಗ್ತಾ ಇರೋ ರಂಗೋಲಿ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು. ನೋಡೋಕ್ಕೆ ಹೆಂಗೆಂಗೋ ಸುತ್ಕೊಂಡು ಹೋಗೈತೆ, ಹೆಂಗಪ್ಪ ಹಾಕೋದು ಅಂತ ಅನಿಸ್ತೈತೆ. ತುಂಬ ಈಸಿ ಅನಿಸ್ಬಿಡ್ತು. ಆಮೇಲೆ ನನಗೆ ಇನ್ನೂ ದೊಡ್ಡ ರಂಗೋಲಿ ಕಷ್ಟದ ಹಾಕ್ಬೇಕಾಗಿತ್ತು ಅಂತ ಅನ್ನಿಸ್ತು. ಆಮೇಲೆ ಇಷ್ಟೇ ಫ್ರೆಂಡ್ಸ್, 4 ಮೂಲೆಯಲ್ಲೂ ಜಾಯಿಂಟ್ ಮಾಡ್ಕೊಂಡು ಮಧ್ಯದಲ್ಲಿ ಈ ಕಡೆ ಹಾಕೊಂಡ್ರೆ ಮುಗ್ದೋಯ್ತು. ಆಮೇಲೆ ಫ್ರೆಶ್ ಆದ್ಮೇಲೆ ಅರ್ಶಿನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೋತೀನಿ ರಂಗೋಲಿಗೆ. ತುಳಸಿ ಗಿಡದ ಹತ್ರ ಈ ತರ ಹಾಕೊಂಡಿದ್ದೆ. ಈ ರಂಗೋಲಿ, ಮನೆ ಕಸ ಗುಡಿಸೋದು ಇದೆಲ್ಲ ಸಂಜೆ 6 ಗಂಟೆ ಒಳಗಡೆನೆ ಮಾಡ್ಕೊಬಿಡ್ಬೇಕು, ಅವಾಗ ಲಕ್ಷ್ಮೀ ದೇವಿ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ಗೆ ಈ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟೆ. 2000 years later. ಗದ್ರಿತಕ್ಕೆ ಗೆಟಪ್ಪೇ ಚೇಂಜು ಸುಮಾರಾಗಿದ್ದೇನಾ? ಸೂಪರ್ ಪೇ. ಹಂಗೆ ಆಡಿಸೋದು. ಆದ್ರೆ ಅಂಕಲ್ ತರ ಕಾಣಿಸ್ತಾ ಇದೀಯ. ಓಹೋ, ನೀನು ಹುಡುಗಿ ತರ ಕಂಡಿಯಾ? ಒಪ್ಪಿ ನನಗೆ ಎಷ್ಟು ವಯಸ್ಸು ನಿಂಗೆ? 28 ಅಂತ ಅರ್ಧ ವಯಸ್ಸು ಆಯ್ತು ನಿಂಗೆ. ಬಿಟ್ರೆ ಮುದುಕಿ ಅನ್ಬಿಡ್ತೀಯಾ? ಸೋಮವಾರದ ಮಾದೇಶ್ವರ ಪೂಜೆ ಮುಗೀತು ಫ್ರೆಂಡ್ಸ್. ಬಾಳೆ ಎಲೆ, ಇದು ಮಾವಿನ ಎಲೆ ಒಣಕೋಬಿಟ್ಟೈತೆ. ಗುರುವಾರ ನಾನು ದೇವ್ರ ಸಾಮಾನು ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್, ಅದಕ್ಕೆ ಹಂಗೆ ಬಿಟ್ಬಿಟ್ಟೆ. ಓಹ್, ನಾವು ಫೇಸ್ ಆಯಿಲ್, ಕ್ಯಾರೆಟ್ ಆಯಿಲ್ ಹಚ್ಕೋತೀನಲ್ಲ ಫ್ರೆಂಡ್ಸ್, ಅದಕ್ಕೆ ವಿಭೂತಿ ಅಂಟ್ಕೊಂಡಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಶಿವ ಫ್ರೆಶ್ ಆಗ್ಬಿಟ್ಟು ಬಂದಮೇಲೆ ದೇವ್ರಿಗೆ ದೀಪ ಹಚ್ತೈತೆ. ಇನ್ನೊಂದ್ಸಲ ಅಲ್ಲ, ಕಡ್ಡಿ ಹಚ್ಚಿರೋದನ್ನ ಬೆಳಗ್ತೈತೆ. ಆಮೇಲೆ ನಾವು ಕರ್ಕೊಂಡು ಆಚೆ ಹೋಗ್ಬೇಕು ಫ್ರೆಂಡ್ಸ್ ಈಗ, ಯಾಕಂದ್ರೆ ಹಬ್ಬ ಹತ್ರ ಬಂತು. ಈಗ ಆಷಾಢ ಮುಗೀತಂದ್ರೆ ನೆಕ್ಸ್ಟ್ ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ. ಅವಕ್ಕೆಲ್ಲ ನಮ್ಗೆ ಸೀರೆಗಳು ಬೇಕಲ್ಲ ಫ್ರೆಂಡ್ಸ್. ಇವಾಗಲೇ ಬ್ಲೌಸ್ ಎಲ್ಲ ಹೊಲ್ಸಿಟ್ಕೊಂಡ್ರೆ ಆಮೇಲೆ ಯಾವ್ದೋ ಟೆನ್ಷನ್ ಇರಲ್ಲ. ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ. ಈಗ ನೋಡಿ ಹೆಂಗಿದ್ಯಾ, ಈಗ ಒಂದ್ ಸ್ವಲ್ಪ ಮನುಷ್ಯ ಅನ್ಬೋದು. ಆವಾಗ್ಲಿಂದ ಮಂಗನಿಂದ ಮಾನವಾಗಿದ್ಯಪ್ಪ ಈಗ. ಸರಿ ಹೋಗೋಣ. ಏನು ನಾಳೆಂದೇ ತಿರುಗಿ ಹೋಗೋಣ ಅಂತಲ್ಲ? ನಾಳೆ ಆಗಲ್ಲ ಪೇ, ನಾಳೆ ಅನ್ನೋ ಕೆಲ್ಸ ಆಳು. ಟೀ ಬೇಡ ಬಾಪಿ, ತರ್ತಿದ್ ಹೋಗು. ಏನ್ ಕರ್ತಿದ್, ಏನ್ ತಿಂದಿದ್ದೀನಿ ಕರ್ಗಕ್ ಅಷ್ಟಕ್ಕೂ? ಕೊಡ್ಬಿಟ್ರೆ ಗಾಡಿ ಹೋಗಿ ಕರ್ಗೋಯ್ತದೆ, ಊಟ ತಿನ್ಬೋದು. ಟೀ ಕರ್ಗ್ಬೇಕಾ? ಕರ್ಗಕ್ ಯಾಕೆ ಕುಡಿಬೇಕು? ನನ್ ಗಂಡನ್ ಗುಚ್ಚಿಡ್ಸೋದು ಒಬ್ಳು ಸಾಕು ಫ್ರೆಂಡ್ಸ್. ಫ್ರೆಂಡ್ಸ್, ತಲೆಗೆ ಶಾಂಪು ಏನು ಹಾಕ್ದಿರಾ ಸ್ನಾನ ಮಾಡ್ಬೇಕು, ಆಗ್ಲೇ ಅದ್ ರಿಸಲ್ಟ್ ಗೊತ್ತಾಗೋದು. ಟೇಕ್ ಇಟ್. ಓಕೆ ಫ್ರೆಂಡ್ಸ್, ಈಗ ಹೊಲ್ಸಕ್ ಆಗ್ತಾ ಇರೋ ಸೀರೆಗಳು ತೋರಿಸ್ತೀನಿ. ಇದು ಆಲ್ರೆಡಿ 2-3 ಸಲ ಉಟ್ಕೊಬಿಟ್ಟಿದೀನಿ. ಇವಾಗ ಬ್ಲೌಸ್ ಹೊಲ್ಸಕ್ ಆಗ್ತಾ ಇದೀನಿ. ಇದು ನನ್ನ ಫೇವ್ರೇಟ್ ಫ್ರೆಂಡ್ಸ್, ಇದು ನನ್ನ ಆಲ್ ಟೈಮ್ ಫೇವ್ರೇಟ್. ಇದು ನಮ್ಮ ಸಬ್ಸ್ಕ್ರೈಬರ್ ನನಗೆ ಕಳ್ಸಿಕೊಟ್ಟಿದ್ದು ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು. ಇದನ್ನು 2-3 ಸಲ ಹಾಕೋಬಿಟ್ಟಿದೀನಿ, ಹೊಲಸ್ಲೇ ಇಲ್ಲ, ಅದಕ್ಕೆ ಹೊಲಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗೈತೆ ಫ್ರೆಂಡ್ಸ್, ಈ ಸೀರೆ ನನ್ನ ಫೇವ್ರೇಟ್. ಅದೇ ಫ್ರೆಂಡ್ಸ್, ಇವೆರಡು ಹೋದ್ ತಿಂಗಳು ತಗೊಂಡಲ್ಲ, ಆನ್ಲೈನಲ್ಲಿ ನಾನು ತಗೊಂಡಿದ್ದು ಇವೆರಡು ಸೀರೆ. ಈಗ 4 ಸೀರೆನ ಹೊಲ್ಸಕ್ ಹಾಕ್ಬೇಕು. ಹಬ್ಬಗಳಿಗೆ ಇದೇ ಸೀರೆನೆ ಫ್ರೆಂಡ್ಸ್, ನಾನು ಎಕ್ಸ್ಟ್ರಾ ತಗೊಳಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ತಗೋಬೇಕು ಅಂದ್ರೆ ತಗೋಬಿಡ್ತೀನಿ. ಮತ್ತೆ ಇದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಫ್ರೆಂಡ್ಸ್, ಇದು ಹೊಲ್ಸ್ಕೋಬೇಕು, ಒಂದು ಸೀರೆಗೆ ಮ್ಯಾಚ್ ಆಗ್ತಿದೆ. ಅದಕ್ಕೆ ಒಟ್ಟು 4 ಸೀರೆ, ಫಾಲು ವಿತ್ ಅರ್ಗೋಲ್ಸೋದು, ಒಂದು ಎಕ್ಸ್ಟ್ರಾ ಬ್ಲೌಸು. ಎಷ್ಟಾಗ್ಬೋದಪ್ಪ ಒಂದು ಸೀರೆಗೆ? 2,000 ಆಗ್ಬೋದೇನಪ್ಪಿ. ನಾನು ಸಿಂಪಲ್ ಆಗಿ ಹೊಲ್ಸೋದು ಫ್ರೆಂಡ್ಸ್, ಯಾವುದು ಜಾಸ್ತಿ ಡಿಸೈನ್ ಎಲ್ಲ ಹೊಲ್ಸಲ್ಲ. ಈ ಸೀರೆ ಅಷ್ಟೇ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಕಂಫರ್ಟಬಲ್ ಆಗೈತೆ. ಇಷ್ಟು ಗ್ರ್ಯಾಂಡ್ ಲುಕ್ ಇದ್ರು ವೆಯ್ಟ್ ಅನ್ಸಲ್ಲ ಹಾಕೊಂಡ್ರೆ, ಚೆನ್ನಾಗೈತೆ. ಇದು ಒಂದು ಪ್ರಮೋಷನ್ ವಿಡಿಯೋ ಮಾಡಿದ್ದು ಫ್ರೆಂಡ್ಸ್ ನಾನು. ಪಾಪ ಅವರು ಸಿಸ್ಟರ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದಿದ್ದಕ್ಕೆ ಈ ಸೀರೆಗೆ ನಾನು ಅರ್ಧ ದುಡ್ಡು ಕೊಟ್ಬಿಟ್ಟು ತಗೊಂಡು ಪ್ರಮೋಷನ್ ಮಾಡಿದ್ದು ಫ್ರೆಂಡ್ಸ್. ಇದು ದಿವ್ಯಾಕ ಹೊಲ್ಕೊಟ್ಟಿದ್ದು ಫ್ರೆಂಡ್ಸ್. ಕರೆಕ್ಟ್ ಆಗೈತೆ, ಸ್ವಲ್ಪ ಲೂಸ್ ಹೊಲ್ಸ್ಕೊತೀನಿ. ಬರ್ತಾ ಯಾಕೋ ಊದ್ಕೋತಿದ್ದೀನಪ್ಪ ಬಲಂತರ. ಅದಕ್ಕೆ ಒಂದು 10 ನಿಮಿಷ ಟಾಮು, ಹಿಂಗೋಗಿ ಹಿಂಗೆ ಬರ್ತೀನಿ. ಇಲ್ಲೇ ಇರು, ಹುಷಾರಾಗಿ. ಮನೆ ಹತ್ರ ಹೋಗು, ಕತ್ಲೆ. ಅಯ್ಯಯ್ಯೋ, ಬೋನ್ ಅಳದೈತಪ್ಪಿ. ರಾವಣ ಕಂದ ಹೋಗ್ತಾ ಇದ್ದೀನಿ. ರಂಗೋಲಿ ಮಾಡಿ ನಿತ್ಕೋಬೇಡ, ಬರ್ಲ ಈ ಕಡೆ ಸೈಡ್ಗೆ. ಅಪ್ಪ, ಒಂದು ದೊಡ್ಡ ಕೆಲಸ ಮುಗ್ದಂಗ ಆಯ್ತಪ್ಪಿ. ಮನೇಲಿ ಇರಬಾರ್ದು, ಕೊಟ್ಬಿಟ್ರೆ ಆಮೇಲೆ ಸಮಾಧಾನ. ಇವತ್ತು ಬೇಕು ಅಂತ ಕೇಳಿ ಇಸ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಈಗ ನಾನು ಬೆಳಗ್ಗೆ ಬಾತ್ ಮಾಡಿರೋದ್ರಿಂದ ವಾಂಗಿ ಬಾತು, ಇವಾಗ ನಮ್ಗೆ ಮುದ್ದೆನೇ ಬೇಕು. ಮುದ್ದೆ ಮಾಡ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್. ಏನು ಸಿಂಪಲ್ ಆಗಿ ಒಂದು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್. ರಾಗಿ ಮುದ್ದೆ ತಿಂದ್ಮೇಲೆ ಸಮಾಧಾನ ಆಯಿತು ಫ್ರೆಂಡ್ಸ್. ತುಂಬ ಜನದು ಲೇಟ್ ವಿಶಸ್ ಆಗೈತೆ, ಅದು ಯಾಕೋ ಗೊತ್ತಿಲ್ಲ. ಇತ್ತೀಚೆಗೆ ವಿಶಸ್ ದಬಾಕೊಬಿಡ್ತೈತೆ ಫ್ರೆಂಡ್ಸ್.
ಇರು ಆಮೇಲೆ ಎದ್ದು ವಿಶ್ ಮಾಡ್ತೀನಿ ಇರು ವಿಶ್ ಮಾಡ್ತೀನಿ ಇರು 11:30 12 ಗಂಟೆ ಕಾಯ್ದ್ಬಿಟ್ಟು ಎದ್ದೊಳಲ್ಲ ಈ ಮನುಷ್ಯ ಅನ್ಬಿಟ್ಟು ನಾನು ದಬ್ಬ ಕೊಟ್ಬಿಟ್ಟು ತಗೋದು ಹಂಗಾಗ್ತಿದೆ ಸಾರಿ ಫ್ರೆಂಡ್ಸ್ ಇನ್ಮೇಲೆ ಮಿಸ್ ಮಾಡ್ಬೇಡಪ್ಪಿ ನಮ್ಮ ಫ್ರೆಂಡ್ಸ್ ಇತ್ತೀಚೆಗೆ ಎಷ್ಟು ವಿಶಸ್ ಆಗ್ತಿದೆ ಓಕೆ ಫ್ರೆಂಡ್ಸ್ ಲೆಟ್ಸ್ ಸ್ಟಾರ್ಟ್ ವಿಶಸ್ ಕೃತಿಕಾ 8ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಅಮೂಲ್ಯ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಭುವಿಕಾ ಶ್ರೀ 6ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ನಿತಿನ್ 5ಕ್ಕೆ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಮರಿಸ್ವಾಮಿ ಅಣ್ಣ ಪುಷ್ಪ ಸಿಸ್ಟರ್ 7ನೇ ತಾರೀಕು ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಮೋಹನ್ ಮೋಹಿ ತಾಯಿ ಮಕ್ಕಳ ಹಾಯ್ ರೋಹನ್ 10ನೇ ತಾರೀಕು 3ನೇ ವರ್ಷದ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಯಶು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಸಂಜನಾ ಪ್ರಣಮ್ 9ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ನಯೀಮ್ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಪ್ರತಾಪ್ ಅಣ್ಣ ಎಂ ತರೀಕೆರೆ 7ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಕವಿತಾ ಸಿಸ್ಟರ್ 7ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಶ್ರೀ ಹರಿ ಧನಲಕ್ಷ್ಮಿ ಸಿಸ್ಟರ್ ಅಲ್ಲ ಶ್ರೀ ಹರಿ ಅಣ್ಣ ಧನಲಕ್ಷ್ಮಿ ಸಿಸ್ಟರ್ 2ನೇ ತಾರೀಕು ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಅಶ್ವಿಕಾ 3ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಸುಮಂಗಳ ಸಿಸ್ಟರ್ ಸುಬ್ರಹ್ಮಣ್ಯಣ್ಣ 4ನೇ ತಾರೀಕು ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಅನಿತಾ ಸಿಸ್ಟರ್ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಮಹಾದೇವಿ ಸಿಸ್ಟರ್ ಮಹಾದೇವಿ ಅಕ್ಕ ಬಸವರಾಜಣ್ಣ 20ನೇ ವರ್ಷದ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಧೃತಿ ದುವಿತ್ ಹಾಯ್ ಮಕ್ಕಳ ವಿಶ್ವ ಹ್ಯಾಪಿ ಬರ್ತಡೇ 12ನೇ ತಾರೀಕು ವಿಶ್ವ ಹ್ಯಾಪಿ ಬರ್ತಡೇ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾಳೆ ಸಿಗ್ತೀವಿ ಬೈ ಬೈ ಗುಡ್ ನೈಟ್ ಬಾಯ್ ಗುಡ್ ನೈಟ್